ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಏನಂತ ನೋಡೋಣ ಬನ್ನಿ ಫ್ರೆಂಡ್ಸ್. How long can you hold until your breath falls? It's been too long now. ಫ್ರೆಂಡ್ಸ್, ನಾನು ಮಾಡ್ತಾ ಇರುವ ರೆಸಿಪಿ ಬಂದ್ಬಿಟ್ಟು ಇವತ್ತು ಮಶ್ರೂಮ್ ಕರಿನ ಯಾವ ಥರ ಮಾಡೋದು, ಎಷ್ಟು ಕ್ವಿಕ್ಕಾಗಿ ಹಾಗೆ ಈಸಿಯಾಗಿ ಏನೇನು ಮೆಟೀರಿಯಲ್ಸ್ ಹಾಕ್ಬಿಟ್ಟು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ಮಶ್ರೂಮ್ ಕರಿನ. ಏನೇನು ಬೇಕು ಮೆಟೀರಿಯಲ್ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಒಂದು ನಾರ್ಮಲ್ ಚಿಕ್ಕ ಬಾಕ್ಸಲ್ಲಿ ಬರುತ್ತಲ್ಲ, ಒಂದು ಬಾಕ್ಸ್ ಮಶ್ರೂಮ್ನ ತೊಗೊಂಡಿದ್ದೀನಿ. ಅದು ಅಂಗಡಿಯಲ್ಲೆಲ್ಲ ಸಿಗುತ್ತೆ ನಿಮಗೆ, ಅಂದರೆ ತರಕಾರಿ ಶಾಪಲ್ಲಿ, ದೊಡ್ಡ ದೊಡ್ಡ ತರಕಾರಿ ಶಾಪಲ್ಲೆಲ್ಲ ಸಿಗುತ್ತೆ ಈ ಮಶ್ರೂಮು. ತುಂಬ ಈಸಿಯಾಗಿ ಮಾಡ್ಬೋದು. ನಾನಿಲ್ಲಿ ಸಿಪ್ಪೆನ ತೆಗೆದುಬಿಟ್ಟು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದೇ ಕೂಡ ಹಾಕ್ಬೋದು, ಆದರೆ ಮಣ್ಣದೆಲ್ಲ ಇರುತ್ತೆ ಅಂತೇಳಿ ಸಿಪ್ಪೆ ತೆಗೆದುಬಿಟ್ಟು ಹಾಕ್ತಾ ಇದ್ದೀನಿ ನಾನು. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದೆರಡು ಟೊಮೊಟೊ, ಒಂದೆರಡು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ, ಒಂದು 5 ರಿಂದ 6 ಹಸಿಮೆಣ್ಸಿಕಾಯಿನ ತೊಗೊಳ್ರಿ. ನಿಮ್ಗೆ ಹಸಿಮೆಣ್ಸಿಕಾಯಿ ಬೇಡ ಅಂದರೆ ಒಣಮೆಣ್ಸಿಕಾಯಿ ಕೂಡ ತಗೋಬೋದು. ಗೋಡಂಬಿನ ಏನಕ್ಕೆ ತಗೋತೀವಿ ಅಂದರೆ ಥಿಕ್ನೆಸ್ ಬರಲಿ ಅಂತೇಳಿ ಸ್ವಲ್ಪ ಗೋಡಂಬಿನೂ ತಗೋತೀವಿ. ಚಕ್ಕೆ ಸ್ಪೈಸಸ್ಸಲ್ಲಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ. ಒಂದು 5 ಲವಂಗ, ಒಂದೆರಡು ಚಕ್ಕೆನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಆಯಿಲು, 1-2 ಸ್ಪೂನ್ ಆಯಿಲು, ಧನಿಯಾ ಪುಡಿ, 1-2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1-2 ಟೇಬಲ್ ಸ್ಪೂನ್ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಗರಂ ಮಸಾಲ. ಇಷ್ಟನ್ನು ತೊಗೊಂಡು ರೆಡಿ ಮಾಡ್ಕೊಳ್ಳಿ. ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಟು ಪ್ಯಾನ್ನ ಹೀಟ್ ಆಗೋದಕ್ಕೆ 1-2 ನಿಮಿಷ ಬಿಡಿ. ಹೀಟ್ ಆದಮೇಲೆ 1-2-3 ಸ್ಪೂನ್ ಆಯಿಲ್ನ ಹಾಕ್ಕೊಳ್ಳಿ. ಆಯಿಲು ಚೆನ್ನಾಗಿ ಹೀಟ್ ಆದಮೇಲೆ, ಇಲ್ಲಿ ಸ್ವಲ್ಪ ಹೀಟ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಆ ಈರುಳ್ಳಿನ ತೊಗೊಂಡು ಈ ಪ್ಯಾನ್ ಒಳಗೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋ ತನಕ ರೋಸ್ಟ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ನಾನು ಮಾಡ್ಕೋತಾ ಇದ್ದೀನಿ, ಯಾವ ಥರ ಮಾಡ್ಕೋತಾ ಇದ್ದೀನಿ ಅಂಥೇಳಿ. ಈರುಳ್ಳಿನ ನೀವು ಅದೇ ಥರ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಮಶ್ರೂಮ್ ಕರಿನ. ಯಾರ್ಯಾರು ತಿನ್ನಲ್ಲ ಅಂತಾರೋ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ಮಶ್ರೂಮ್ ಕರಿನ. ಅಷ್ಟು ಟೇಸ್ಟಿಯಾಗಿರುತ್ತೆ ಇರ್ಬೋದು. ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಈರುಳ್ಳಿ. ಈಗ ಟೊಮೊಟೊನ ಹಾಕ್ಕೊಳ್ಳೋಣ. 1-2 ಟೊಮೊಟೊ ತೊಗೊಂಡಿದ್ನಲ್ಲ, ಆ ಟೊಮೊಟೊನ ಹಾಕ್ಕೊಂಡು ಹಸಿಮೆಣ್ಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ ಅದೆಲ್ಲದನ್ನೂ ಹಾಕ್ಕೋತಾ ಇದ್ದೀನಿ. ನಂತರ ಗೋಡಂಬಿನ ಹಾಕ್ಕೊಂಡು ಚಕ್ಕೆ ಲವಂಗ ಅದೆಲ್ಲದನ್ನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಹಸಿ ಫ್ಲೇವರ್ ಹೋಗೋ ತನಕ ಇದನ್ನು ಹುರ್ಕೋಬೇಕು, ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 5-6 ಅಷ್ಟೇ ಹಸಿಮೆಣ್ಸಿಕಾಯಿ ತೊಗೊಂಡಿರೋದು. ಇದು ಟೇಸ್ಟಿಗೋಸ್ಕರ ತೊಗೊಂಡಿದ್ದೀನಿ. ಮುಂದೆ ಇನ್ನೂ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ ನಾನು ಹೇಳೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿಬಿಟ್ಟು ನೀವು ಈ ಮಶ್ರೂಮ್ ಕರಿನ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಈ ಮಶ್ರೂಮ್ ಕರಿನ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ನಾನು ಮಾಡಿ ಒಂದ್ಸರಿ ಟೇಸ್ಟ್ ನೋಡಿದ್ದಾದಮೇಲೆ ನಿಮಗೆ ಹೇಳ್ತಾ ಇರೋದು ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಹೇಳ್ರಿ ಪ್ಲೀಸ್. ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಮನೆಯಲ್ಲಿ ಒಂದ್ಸಲಿ ಟೇಸ್ಟ್ ಮಾಡಿರಿ ಯಾವ ಥರ ಬಂತು ಅಂತ. ಆಲ್ಮೋಸ್ಟ್ ಇನ್ನೇನು ಫ್ರೈ ಮಾಡ್ಕೊಂಡಿದ್ದೆಲ್ಲ ಆಯಿತು. ಈಗ ಇದು ಸ್ವಲ್ಪ ಬೇಯಲಿ ಅಂತೇಳ್ಬಿಟ್ಟು ಉಪ್ಪನ್ನ ಹಾಕ್ಕೋತೀನಿ. ಒಂದು ಅರ್ಧ ಸ್ಪೂನ್ ಉಪ್ಪನ್ನ ಹಾಕ್ಕೋತೀನಿ ಅಷ್ಟೇ ನಾನು. ಉಪ್ಪೆಲ್ಲ ಹಾಕ್ಬಿಟ್ಟು 1-2-3 ನಿಮಿಷ ಫ್ರೈ ಮಾಡ್ಕೋತೀನಿ ಅಷ್ಟೇ. ಉಪ್ಪೆಲ್ಲ ಅದಕ್ಕೆ ಹಾಕಿರೋ ಸ್ಪೈಸಸ್ಗೆ ಮಿಕ್ಸ್ ಆಗಲಿ ಅಂತೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇನ್ನೇನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಅದು ಬಿಸಿ ಆರೋಕ್ಕೆ ಬಿಡ್ತೀನಿ. ಬಿಸಿ ಆರಿದ ಮೇಲೆ, ಬಿಸಿ ಎಲ್ಲ ಚೆನ್ನಾಗಿ ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ಮಿಕ್ಸಿ ಒಳಗಡೆ ಹಾಕ್ಕೋತಾ ಇದ್ದೀನಿ. ಮಿಕ್ಸಿಯಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೀರು ಹಾಕದೇ ಇರೋ ಗ್ರೈಂಡ್ ಮಾಡ್ಕೋತೀನಿ ನಾನು. ಸ್ವಲ್ಪ ಗ್ರೈಂಡ್ ಆದಮೇಲೆ ನೀರನ್ನ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ
ನೀರನ್ನ ಅಷ್ಟೇ ನಾನು ಮಿಕ್ಸ್ ಮಾಡ್ಕೊಳ್ಳೋದು. ಇದು ಸ್ವಲ್ಪ ತಿಕ್ಕಾಗಿ ಇರಲಿ ಮಸಾಲೆ ಅಂತೇಳ್ಬಿಟ್ಟು ಗ್ರೈಂಡ್ನ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಈಗ ನೀರನ್ನ ಹಾಕಿದ್ದಾಯಿತು. ನಾನಿಲ್ಲಿ ಪೇಸ್ಟ್ ಥರ ಗ್ರೈಂಡ್ನ ಮಾಡ್ಕೊಂಡಿದ್ದೀನಿ. ತರಿಯಾಗೆಲ್ಲ ಮಾಡ್ಕೊಂಡಿಲ್ಲ, ಫುಲ್ಲು ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದು ಮತ್ತು ಈಗ ಅದೆಲ್ಲ ಟೊಮೊಟೊ ಅದೆಲ್ಲ ಹುರ್ಕೊಂಡಿದ್ನಲ್ವ, ಅದೇ ಪ್ಯಾನ್ನ ಗ್ಯಾಸ್ ಮೇಲಿಟ್ಟು ತುಪ್ಪ ಹಾಕ್ಬಿಟ್ಟು ಮಶ್ರೂಮ್ನ ಫ್ರೈ ಮಾಡ್ಕೊತೀನಿ ನಾನು. ಮಶ್ರೂಮ್ನ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ನಿಮಗೆ ತುಪ್ಪ ಬೇಡ ಅಂದರೆ ಎಣ್ಣೆಯಲ್ಲಾದರೂ ಫ್ರೈ ಮಾಡ್ಕೋಬೋದು. ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಫ್ಲೇವರ್ ಆಗೇ ಇರುತ್ತೆ. ಸೊ ಆ ರೀಸನ್ನಿಗೆ ನಾನು ತುಪ್ಪದಲ್ಲೇ ಮಶ್ರೂಮ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಮಶ್ರೂಮ್ನ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದ್ದಾವೆ ಮಶ್ರೂಮು. ನೀವು ಕೂಡ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳಿ. ಚಿಕ್ಕ ಮಕ್ಕಳು ಬೇಕಿದ್ದರೂ ತಿಂತಾರೆ ಈ ಮಶ್ರೂಮ್ನ, ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ನಾನು ಫ್ರೈ ಮಾಡ್ಕೋತಾ ಇರೋದು ಆಗಲೇ ಲೈಟಾಗಿ ಬಾಡ್ತಾ ಇದೆ, ಅಂದರೆ ಬೇಯ್ತಾ ಇದೆ. ಇದು ನೀರು ಬಿಡುತ್ತೆ ಮಶ್ರೂಮು, ಆ ಕನ್ಸಿಸ್ಟೆನ್ಸಿ ತನಕ ನೀವು ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಮಶ್ರೂಮ್ನ ನೋಡ್ತಾ ಇದ್ದೀರಲ್ವ, ನೀರು ಬಿಟ್ಟಿದೆ ಲೈಟಾಗಿ. ಆ ಲೈಟಾಗಿ ನೀರು ಬಿಡೋ ಅಷ್ಟು ಮಶ್ರೂಮ್ನ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ನಾನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಇದರಲ್ಲೇ ಗ್ರೇವಿನ ಮಾಡ್ಕೊಳ್ಳೋದಕ್ಕೆ ಅದೇ ಪ್ಯಾನ್ ಒಳಗಡೆಗೆ ಮತ್ತು ಆಯಿಲ್ನ ಹಾಕಿಬಿಟ್ಟು, ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಈರುಳ್ಳಿನ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು, ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಈ ಥರ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೇಡ ಅಂದರೆ ಡೈರೆಕ್ಟು ಆ ಮಸಾಲೆನ ಇದು ಎಣ್ಣೆ ಒಳಗಡೆ ಹಾಕಿಬಿಟ್ಟು ಮಶ್ರೂಮ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಯೋ ತನಕ ಬಿಟ್ಟು ಆಮೇಲೆ ಗ್ಯಾಸ್ನ ಆಫ್ ಮಾಡ್ಬೋದು. ನಾನು ಈರುಳ್ಳಿ ಹಾಕ್ಕೊಂಡಿರೋದ್ರಿಂದ ಮಸಾಲೆ ತೊಗೊಂಡಿದ್ವಲ್ಲ, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಅದನ್ನೆಲ್ಲ ಹಾಕ್ಬಿಟ್ಟು ಫ್ರೈನ ಮಾಡ್ಕೋತಾ ಇದ್ದೀನಿ. ಅದೆಲ್ಲ ಫ್ರೈ ಆದಮೇಲೆ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಆ ಮಸಾಲೆನೂ ಕೂಡ ಆ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ನಾನು ಆ ಗ್ಲಾಸಲ್ಲಿ ಸ್ವಲ್ಪ ನೀರನ್ನ ತೋರಿಸಿದ್ದೀನಿ. ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೋಬೇಕು. ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಚಪಾತಿ, ರೊಟ್ಟಿ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಕುಲ್ಚಾ, ರೋಟಿ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿಯಾಗೆ ಮಾಡಿಕೊಂಡ್ರೆ ಈ ಗ್ರೇವಿನ ಚೆನ್ನಾಗಿ ಕುದಿಸ್ಕೊಂಡು ಈ ಮಶ್ರೂಮ್ನ ಹಾಕ್ಕೋಬೇಕು. ಮಶ್ರೂಮ್ನ ಹಾಕ್ಕೊಂಬಿಟ್ಟು 1-2 ನಿಮಿಷ ಬೇಯಿಸ್ಕೊಳ್ರಿ. ಮತ್ತೇನೂ ಕೂಡ ಮಶ್ರೂಮ್ ಹಾಕಿದ್ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿನೂ ಕೂಡ ಹಾಕ್ಕೋತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು, ಕೊತ್ತಂಬರಿನೂ ಹಾಕಿ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿ ಬಂದಿದೆ ಈ ಮಶ್ರೂಮ್ ಕರಿ ಮಾತ್ರ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾವ್ಯಾವ ಥರ ರೆಸಿಪಿ ಬೇಕು ಅಂತ ನಂಗೆ ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್.